ಇರಾನ್ ಮೇಲೆ ಇಸ್ರೇಲ್ ಅಣ್ವಸ್ತ್ರ ತಯಾರಿಸ್ತಾ ಇದೆ, ಅದನ್ನು ತಡಿತೀವಿ ಅಂತ ದಾಳಿ ಮಾಡ್ತಾರೆ. ರಣರಂಗದಲ್ಲಿ ಅದನ್ನು ಪ್ರಿಯಂಪ್ಟಿವ್ ಸ್ಟ್ರೈಕ್ಸ್ ಅಂತ ಕರೀತಾರೆ. ಅಪಾಯವನ್ನು ಎದುರಿಸೋದಕ್ಕೆ ಮೊದಲೇ ದಾಳಿ ಮಾಡಿಬಿಡು. ರಾಜ್ಯ ರಾಜಕಾರಣದಲ್ಲೂ ಅಂಥದ್ದೇ ನಡೆಯುತ್ತಾ ಆಗಿದ್ರೆ ಅಕ್ಟೋಬರ್ ನವೆಂಬರ್ನ ಬದಲಾವಣೆಯ ಬಗ್ಗೆ ಉಳಿದವರೆಲ್ಲರೂ ಮಾತಾಡ್ತಾ ಇದ್ದರೆ ಆಗಸ್ಟು ಸೆಪ್ಟೆಂಬರ್ ಬದಲಾವಣೆಯ ಬಗ್ಗೆನೇ KN ರಾಜಣ್ಣ ಅವರು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಬದಲಿಸಬೇಕು ಅಂತ ಹೊರಟವರ ಮೇಲೆ ಪ್ರಿಯಂಪ್ಟಿವ್ ಸ್ಟ್ರೈಕ್ ಆಗುತ್ತಾ ಆಗಸ್ಟು ಸೆಪ್ಟೆಂಬರ್ನಲ್ಲಿ? ಇದೇ ವಿಷಯ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಇದ್ದಾರೆ, MG ಮಹೇಶ್ ಅವರಿದ್ದಾರೆ BJPಯಿಂದ, ರಾಜುಗೌಡ ಅವರು JDSನಿಂದ, ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರಶಾಂತ್, ನಾನು ಆ ತಿಂಗಳ ವ್ಯತ್ಯಾಸವನ್ನು ಅಷ್ಟು ಗಮನಿಸಲಿಲ್ಲ. ಆಗಸ್ಟು ಸೆಪ್ಟೆಂಬರು, ಅಕ್ಟೋಬರು ನವಂಬರ್ನ ನೀವು ಹೇಳಿದ್ರಿ ಅದನ್ನು ಪೂರ್ವಭಾವಿಯಾಗಿ ಏನೋ ಮಾಡ್ತಾರೆ ಇವರು ಅಂತ. ಪ್ರಿಯಂಪ್ಟಿವ್ ಸ್ಟ್ರೈಕಾ? ಅದೇ ಇದು ಈಗಲೇ ನಾನು ಪ್ರಿಯಂಪ್ಟಿವ್ ಸ್ಟ್ರೈಕ್ ಅನ್ನುವ ಶರ ಬರೆಯಲ್ಲ. ಇದೊಂದು ರೀತಿಯ ಪೋಸ್ಚರಿಂಗ್ ವಾರ್ ಇದ್ದಾಗಿದೆ. ಓಕೆ. ಡಿಸೆಂಬರ್ನಲ್ಲಿ ಇದನ್ನು DK ಶಿವಕುಮಾರ್ ಶುರು ಮಾಡಿದರು. ಇಲ್ಲ, ನನಗೇನೋ ಹೈಕಮಾಂಡ್ ಭರವಸೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಅದಾದಮೇಲೆ ಅದನ್ನು ನಲಿಫೈ ಮಾಡುವ, ಫಿಸಲ್ ಔಟ್ ಮಾಡುವ ಪ್ರಯತ್ನ ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಬಾರಿ ಮಾಡಿದರು. ಅವರ ಪ್ರಯತ್ನವನ್ನು ಫಿಸಲ್ ಔಟ್ ಮಾಡುವ ಪ್ರಯತ್ನ DK ಶಿವಕುಮಾರ್ ಮಾಡ್ತಾಯಿದ್ರು. ಎಸ್. ಅಂದರೆ ಪರಮೇಶ್ವರ್ ಮನೆಯ ದಲಿತ ಶಾಸಕರ ಸಭೆ ಇರ್ಬೋದು, ಹಾಸನದ ಸಮಾವೇಶ ಇರಬಹುದು, ಈಗ ಜಾತಿ ಗಣತಿಯ ಪ್ರಶ್ನೆಯನ್ನು ಕೂಡ ಸಿದ್ದರಾಮಯ್ಯನವರು ಎಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ರು. ಕೊನೆಗೆ ಹೈಕಮಾಂಡ್ ಕರೆದು ಹೇಳ್ತು ಇಲ್ಲ, ರೀಎನ್ಯೂಮರೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಬಣಕ್ಕಾದ ಹಿನ್ನಡೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಸ್. ಆ ಪರಿಸ್ಥಿತಿಯಲ್ಲಿ ಕಳೆದ ಒಂದು ವಾರದಿಂದ ಈಗ ನೀವು BR ಪಾಟೀಲ್ ಅದನ್ನು ಶುರು ಮಾಡಿದರು ನಿಜ. ಈಗ BR ಪಾಟೀಲ್ ಯಾರ ಕಡೆಗಿದ್ದಾರೆ ಅಂತಕ್ಕಂಥದ್ದು ಭಾಳ ಕನ್ಫ್ಯೂಸಿಂಗ್ ಇದೆ. BR ಪಾಟೀಲ್ರು ಹೇಳಲಾಗುತ್ತೆ ಇಲ್ಲ ಸಿದ್ದರಾಮಯ್ಯನವರ ಪರಮಾಪ್ತರು. ನಾನೇ ನೋಡಿದ್ದೀನಿ BR ಪಾಟೀಲ್ ಮತ್ತು ಸಿದ್ದರಾಮಯ್ಯ ಏಕವಚನದ ಫ್ರೆಂಡ್ಸ್ ಅವರು, ಬಾರ ಹೋಗು ಅಂತ ಮಾತಾಡ್ಕೊಳ್ತಾರೆ. ಹೌದು. ಹೀಗಿರುವಾಗ BR ಪಾಟೀಲ್ ಪದೇ ಬಾಣಗಳನ್ನು ಸಿದ್ದರಾಮಯ್ಯನವರು ಸರ್ಕಾರದ ಮೇಲೆ ಹೊಡಿತಾರೆ. ಅದು ಸಿದ್ದರಾಮಯ್ಯನವರ ಆಪ್ತರನ್ನು ಗುರಿಯಾಗಿಡಿಸಿ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಜೊತೆ ಅತ್ಯಂತ ಗಟ್ಟಿಯಾಗಿ ನಿಂತ್ಕೊಂಡಿರುವ ಸಚಿವರಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಒಬ್ಬರು. ಹೌದು. BR ಪಾಟೀಲ್ ಆದಮೇಲೆ ಬೇಳೂರು ಗೋಪಾಲ್ ಕೃಷ್ಣ ಆದಮೇಲೆ ರಾಜು ಕಾಗೆ. ಈಗ ಪಾಲಿಟಿಕ್ಸನ್ನು ಗಮನಿಸೋರಿಗೆ ನಾನು ಆ ಅನುದಾನ ಇದನ್ನೆಲ್ಲ ಒಂದು ನಿನ್ನೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಪಾಲಿಟಿಕ್ಸ್ ನೋಡಲಿಲ್ಲ. ಇವತ್ತು ನೀವು ಪಾಲಿಟಿಕ್ಸನ್ನು ನೋಡಿ. ಯಾರು ರಾಜು ಕಾಗೆ? ಲಕ್ಷ್ಮಣ್ ಸವದಿಯವರ ಆಪ್ತರು. ಲಕ್ಷ್ಮಣ್ ಸವದಿಯವರನ್ನ ಪಾರ್ಟಿ ಒಳಗಡೆ ಯಾರು ಕರ್ಕೊಂಡು ಬಂದರು? ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ಕೊಂಡು ಬಂದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರ ಪರಮಾಪ್ತ ಸಚಿವೆ ಪೊಲಿಟಿಕಲಿ ನೋಡಿದಾಗ? DK ಶಿವಕುಮಾರ್. ರಾಜು ಕಾಗೆ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟರು. ಬೇಳೂರು ಗೋಪಾಲ್ ಕೃಷ್ಣ DK ಶಿವಕುಮಾರ್ಗೆ ಆಪ್ತರು. ಅದಾದಮೇಲೆ NY ಗೋಪಾಲ್ ಕೃಷ್ಣ DK ಶಿವಕುಮಾರ್ ಅವ್ರಿಗೆ ಆಪ್ತರು. ಇದು ಹಿಂಗೆ ಪಾಲಿಟಿಕ್ಸ್ನಲ್ಲಿ ನನಗೆ ಗೊತ್ತಿದ್ರದ್ದು. ನಮ್ಮ ಮಿತ್ರರಾದ ಅನಿಲ್ ಕುಮಾರ್ ಅವರು ಇದನ್ನು ಇಮ್ಯಾಜಿನೇಷನ್ ಅಂತ ಹೇಳ್ತಾರೆ, ನಂಗೆ ಗೊತ್ತು. ಅದನ್ನು ನಾನು ಒಂದು ಪ್ರಿಯಂಪ್ಟಿವ್ ಆಗಿ ಹೇಳ್ತೀನಿ ಕೇಳಿ. ಓಕೆ. ಇದು ಕಾಕತಾಳೀಯವಾಗಿ ನಡೆಯಲ್ಲ. ಇದು ಸಿದ್ದರಾಮಯ್ಯನವರ ದಿಲ್ಲಿ ಯಾತ್ರೆ ಫಿಕ್ಸ್ ಆಗಿರುತ್ತೆ. ಅದರ ಹಿಂದಿನ 3-4 ದಿನಗಳ ಕಾಲ ಇದು ಯಾಕೆ ನಡೆಯುತ್ತೆ? ಅರ್ಥ ಏನು? ಸಮ್ ಡಿಸ್ಟರ್ಬೆನ್ಸ್ ಇಸ್ ಗೋಯಿಂಗ್ ಆನ್ ಇನ್ ಕರ್ನಾಟಕ ಕಾಂಗ್ರೆಸ್ ಅನ್ನೋದು ದಿಲ್ಲಿಗೆ ಹೋದ ಸಿದ್ದರಾಮಯ್ಯನವ್ರಿಗೆ ಬೇರೆ ಏನು ಚರ್ಚೆ ಮಾಡೋದಕ್ಕಾಗಿರಬಾರ್ದು, ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಕೊಂಡು ಓಡಾಡಿ ನೀವು ಅಂತ. ಅದು ಹಾಗೆ ನಡೆಯಲ್ಲ. ಸೊ NY ಗೋಪಾಲ್ ಕೃಷ್ಣ ಒಂದು ಹೇಳಿಕೆ ಕೊಡ್ತಾರೆ. ನಾನು ಕೊತ್ತೂರರ ಹೇಳಿಕೆ ಎಲ್ಲೋ ಮಿಸ್ ಆಯ್ತೇನೋ ಅಂತ ಅನಿಸ್ತು ನನಗೆ. ಅವರು ಏನೋ ಹೇಳಿದರು, ಸಿದ್ದರಾಮಯ್ಯನವರ ಇದ್ರೆ ಅಷ್ಟೇ ನಡೆಯುತ್ತೆ. ಅವರು ಒಂದೇನೋ ಹೇಳಿಕೆ ಕೊಟ್ಟಿದ್ದಾರಲ್ಲಿ. ಹೌದು, ಕೋಲಾರದಲ್ಲಿ ಈ ಹೇಳಿಕೆಗಳು ಬಂದವು. ಅದಾದ ಮೇಲೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರನ್ನು ದಿಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ದಿಲ್ಲಿಗೆ ಕರ್ಕೊಂಡು ಹೋಗಿ ಅವ್ರೇನು ಹೇಳೋದು, ಸಂಪುಟ ಪುನಾರಚನೆ ಮಾಡಿ. ಇದು 8 ತಿಂಗಳಿಂದ ನಡೀತಾನೆ ಇದೆ ಸಂಪುಟ ಪುನಾರಚನೆ. ಲೋಕಸಭಾ ಚುನಾವಣೆ ಆದಮೇಲೆ ಹೌದು ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಅನುಮತಿ ಕೊಡ್ತಿಲ್ಲ. ಅದೇನು ಹೇಳಿ ಕಳಿಸುತ್ತೆ ಹೈಕಮಾಂಡ್? ನವೆಂಬರ್ ಡಿಸೆಂಬರ್ವರೆಗೆ. ಅವರು ಡಿಸೆಂಬರ್ ಅಂತ ಹೇಳಿದರು ಅಂತ ನನಗೆ ಯಾರೋ ಸಿದ್ದರಾಮಯ್ಯನವರ ಆಪ್ತರು ಹೇಳಿದರು. ನಾನು ಅಂದ್ಕೊಂಡೆ ಇದು ಅಂದರೆ ಸೆಪ್ಟೆಂಬರು ಇಲ್ಲ, ಇದು ನವೆಂಬರು ಇಲ್ಲ, ಇದು ಡಿಸೆಂಬರ್ದೇನಾದರೂ ಹೈಕಮಾಂಡ್ ಪ್ಲ್ಯಾನ್ ಮಾಡ್ತಿದೆಯಾ? ವಿ ಡೋಂಟ್ ನೋ. ಅವರು ಹೋಗಿ ಬಂದ ಮರುದಿನ ಬೆಳಗ್ಗೆ ಇವತ್ತು KN ರಾಜಣ್ಣ ಮಾಧ್ಯಮಗಳಿಗೆ ಸಿಕ್ಕಾಗ, ಮಾಧ್ಯಮಗಳೇನು ಭಾಳ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಧ್ಯಮಗಳು. ಮೆಹನತ್ ನನಗನ್ಸುತ್ತೆ ಆ ಪ್ರಶ್ನೆಗಳು ಅಂಥದ್ದು. ನಾನು ಆ ಪ್ರಶ್ನೆ ಉತ್ತರವನ್ನು ನೋಡ್ತಾ ಇದ್ದೆ. ಇವ್ರು ಹೋಗಿ ಕೇಳಿದ್ದೇ ಬಂತು. KN ರಾಜಣ್ಣ ಬಡ ಹೇಳಿದ್ರು. ಯಾಕೆ ಹೇಳಿ? ಸುಮ್ಮನೆ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಮತ್ತು KN ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರು ಅತ್ಯಂತ ಪರಮಾಪ್ತರು. ಹೌದು. ರಾಜಕಾರಣದಲ್ಲಿ ನಾನು ರಾಜಕಾರಣವನ್ನು ನೋಡೋದು ಈ ಡಾಟ್ ಕನೆಕ್ಷನ್ ಮೂಲಕ. ಎಸ್.
ಕಾಕತಾಳೀಯವಾಗಿ ಕೋಇನ್ಸಿಡೆಂಟ್ಲಿ ನಥಿಂಗ್ ಹ್ಯಾಪನ್ಸ್ ಇನ್ ಪಾಲಿಟಿಕ್ಸ್. ಕರೆಕ್ಟ್. ಹಾಗಿರುವಾಗ ಕೆ ಎನ್ ರಾಜಣ್ಣ ಈ ಹೇಳಿಕೆ ಯಾಕೆ ಕೊಟ್ಟರು? ನನಗಿದು ಪ್ರಿಯಂಪ್ಟಿವ್ ಸ್ಟ್ರೈಕ್ ಅನ್ಸಲ್ಲ ಅಜಿತ್. ಯಾಕಂದರೆ ಕೆ ಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಈ ಕಾಂಗ್ರೆಸ್ನ ನಾಯಕರಿದಾರಲ್ಲ, ಇವ್ರು ಕೆಡಿಸುವ ಆಟ ಆಡೋದು ಭಾಳ ರೇರ್. ಓಕೆ. ರಮೇಶ್ ಜಾರಕಿಹೊಳಿ ಥರ ಅದು ಏನೋ ವೈಯಕ್ತಿಕ ಆದಾಗ ಕೆಡಿಸುವ ಆಟ, ಅವ್ರು ಕೆಡಿಸುವ ಆಟ ಆಡಿದ್ರು 2019. ಹೌದು ಹೌದು. ಉಳಿದ ಈ ಕಾಂಗ್ರೆಸ್ನ ನಾಯಕರು ದೇ ಆರ್ ವೆರಿ ಸೀಸನ್ಡ್ ಪೊಲಿಟಿಷಿಯನ್ಸ್. ಇವರು ಕೆಡಿಸುವ ಆಟ ಆಡ್ತಾರೆ ಅಂತ ನನಗನ್ಸಲ್ಲ. ಬಟ್ ಆ ಆಟದಲ್ಲಿ ನಮ್ಮ ಪಾತ್ರ ಏನು ಅಂತಕ್ಕಂಥದ್ದನ್ನು ಅವರು ಹೈಕಮಾಂಡ್ ಇದು ಮಾಧ್ಯಮಗಳಿಗೆ ದೂರದಿಂದ ನೋಡಿದ್ರೆ ಮರಕ್ಕಲ್ಲಿ ಹೊಡಿತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಹಣ್ಣು ಬಿಡಿಸೋ ಪ್ರಯತ್ನ ಇರುತ್ತೆ, ಹಣ್ಣು ತಗೊಳ್ಳೋ ಪ್ರಯತ್ನ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.